ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಒಂದು ವಿಷಯ ತಿಳಿಸ್ಬೇಕು ಬಂದಿದ್ದೀನಿ. ಏನು ಗೊತ್ತಾ, ಇಲ್ಲಿ ಆನೇಕಲ್ ಭಾಗದಲ್ಲಿ ಇದೀನಿ ನಾನೀಗ. ಈ ಆನೇಕಲ್ ಭಾಗದಲ್ಲಿ ಏನು ಗೊತ್ತಾ, ಇಲ್ಲಿ ತುಂಬಾ ಫ್ಲವರ್ ಡೆಕೋರೇಷನ್ ಸಂಬಂಧಪಟ್ಟ ತುಂಬಾ ಹೂವು ಬೆಳಿತಾರೆ ನೋಡಿ. ನಾನು ಬಂದಿರೋದು ಈಗ ರೋಜಾ ಹೂ ತರ ಬಂದಿದ್ದೀನಿ. ಈ ಹೂವು ಯಾವ ತರ ಇರುತ್ತೆ ನೋಡಿ, ಈ ತರ ಪ್ಯಾಕಿಂಗ್ ಮಾಡಿರ್ತಾರೆ. ಈ ತರ ಪ್ಯಾಕಿಂಗ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಇನ್ನ ಒಂದು ವೀಕ್ ಇದು ಬೆಳಿಬೇಕಿದು. ಈ ಬೆಳೆದ ನಂತರ ಏನ್ ಮಾಡ್ತಾರೆ, ಕಟಿಂಗ್ ಮಾಡಿ ಇದು ಮಾರ್ಕೆಟ್ಗೆ ಕಳಿಸ್ತಾರೆ ನೋಡಿ. ಪ್ರತಿಯೊಂದು ಫ್ಲವರ್ ಡೆಕೋರೇಷನ್ ಬಂದ್ಬಿಟ್ಟು ಏನೇನು ಹೂವು ಬರುತ್ತೆ ಗೊತ್ತಾ, ಜರ್ಬಾರ್ ಹೂವು ಬರುತ್ತೆ, ಗ್ಲಾಡ್ಸ್ ಬರುತ್ತೆ, ಆರ್ಕೆಟ್ ಬರುತ್ತೆ. ಪ್ರತಿಯೊಂದು ಹೂವನು ಇದೇ ತರ ಶೆಡ್ ಹಾಕ್ತಾರೆ. ಈ ಶೆಡ್ ಮುಖಾಂತರ ಕ್ಲೀನ್ ಆಗಿ ತೋರಿಸ್ತಾರೆ ನೋಡಿ. ಈ ತರ ಶೆಡ್ ಹಾಕಿ ನೀಟಾಗಿ, ಗಾಳಿ ಜಾಸ್ತಿ ಇರಬಾರ್ದು, ಬಿಸಿ ಇರಬೇಕು, ಒಂದು ಮಿತಿಯಾಗಿ ಹೂವನ್ನು ಬೆಳೆಸ್ತಾರೆ. ಪ್ರತಿಯೊಂದು ಹೂವನ್ನು ನೋಡಿ ಇದೇ ತರ ಬೆಳಿತಾರೆ. ಈ ತರ ಪ್ಯಾಕಿಂಗ್ ಮಾಡ್ತಾರೆ ನೋಡಿ. ಕ್ಯಾಮ್ರಾ ತೋರಿಸಿ, ಈ ತರ ಪ್ಯಾಕಿಂಗ್ ಅಲ್ಲಿ ತೋರಿಸ್ತಾರೆ. ಈ ತರ ಪ್ಯಾಕಿಂಗ್ ಇರುತ್ತೆ ಇದು. ಜರ್ಬಾರ್ ಮತ್ತೆ ಮತ್ತೊಂದು ಎಲ್ಲ ಆಗ್ಲಿ ಫ್ಲವರ್ ಸಂಬಂಧಪಟ್ಟ ಹೂವನ ಇದೇ ತರ ಶೆಡ್ ಅಲ್ಲಿ ಹಾಕಿ ಬೆಳೆಸ್ತಾರೆ. ಈ ಭಾಗ ಬಂದ್ಬಿಟ್ಟು ಆನೇಕಲ್ಲಿಂದ ಯಾವ್ರಿದು, ತಿಮ್ಸಂದ್ರ ಅಂತ ಒಂದು ಭಾಗದಲ್ಲಿ ಬರುತ್ತೆ, ಹಳ್ಳಿ ಇದು. ಇಲ್ಲಿ ಏನಂದ್ರೆ ಅಗ್ರಿಕಲ್ಚರ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಇದು ನಮ್ಗೆ ಗೊತ್ತಿರೋ ಸ್ನೇಹಿತರೊಬ್ಬ, ಇದು ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ರೈತರು ಮಾಡೋದ್ರೆ ಇದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ, ಚೆನ್ನಾಗಿದೆ. ಎಲ್ಲರೂ ಮಾಡಿ ಚೆನ್ನಾಗಿದೆ. ಬಟ್ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಇನ್ಕಮ್ ಹಂಗೆ ಇರುತ್ತೆ. ಏನಕ್ಕೆ ಈ ಮಾತು ಹೇಳ್ತಾ ಏನಂದ್ರೆ, ನಮ್ಮ ಕೋಲಾರ ಭಾಗದಲ್ಲಿ ಆ ಕಡೆ ಎಲ್ಲಿ ಬೆಳೆಯಲ್ಲ ಇದು. ನಾನು ತುಂಬಾ ಕಡೆ ಬಂದಿದ್ದೀನಿ. ಈ ಆನೇಕಲ್ ಭಾಗದಲ್ಲಿ ಜಿಗಣಿ, ಆ ಕಡೆ ಈ ಕಡೆ ಎಲ್ಲಾ ಭಾಗದಲ್ಲಿ ಹೂವು ಬೆಳಿತಾರೆ. ಪ್ರತಿಯೊಬ್ರು ನೋಡ್ಬೋದು, ಬನ್ನಿ ನೆಕ್ಸ್ಟ್ ನೋಡಿ. ಇದು ಬಂದ್ಬಿಟ್ಟು ಪಿಂಕು ನೋಡಿ, ಪಿಂಕ್ ಹೂವು ಇದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ ಹೂವು ನೋಡಿ. ಈ ತರ ಇರುತ್ತೆ, ಪಿಂಕು, ರೆಡ್ಡು, ವೈಟು, ಪ್ರತಿಯೊಂದು ಮಿಕ್ಸ್ ಎಲ್ಲ ಮಿಕ್ಸ್ ಇರುತ್ತೆ ಹೂವು ಇದ್ರಲ್ಲಿ. ಎಲ್ಲ ಚೆನ್ನಾಗಿದೆ. ಪ್ರತಿಯೊಂದು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೃಷಿ ಬಗ್ಗೆನೂ ಹಾಕ್ತೀನಿ ಅಂತ ಹೇಳಿದೀನಿ, ಇವತ್ತು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ವ್ಯೂ ನೋಡಿ, ತೋರಿಸ್ತೀನಿ ನೋಡಿ ವೀಕ್ಷಕರೇ. ಎಷ್ಟು ಸುಂದರವಾಗಿದೆ ನೋಡಿ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕವರ್ ಅಪ್ ಮಾಡಿ ಶೆಡ್ ತರ ಮಾಡಿ ಮೆಸ್ ಎಲ್ಲ ಕಟ್ಟಿ ಎಷ್ಟು ಚೆನ್ನಾಗಿ ನೋಡಿ. ಸಾಲ್ ತರ ನೋಡಿ, ಈ ತರ ಸಾಲ್ ತರ ಮಾಡಿ ಪ್ರತಿಯೊಂದು ನೋಡಿ, ಪ್ರತಿಯೊಂದು ಸಾಲಾಗಿದೆ ನೋಡಿ. ಪ್ರತಿಯೊಂದು ಸಾಲಾಗಿದೆ ನೋಡಿ ಯಾವ ತರ ಸಾಲ್ ಮಾಡಿದೆ ನೋಡಿ. ಒಳ್ಳೆ ರೈತರಿಗೆ ಇದು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ಚೆನ್ನಾಗಿರತ್ತೆ ನೋಡಿ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದು ಪಿಂಕ್, ಇದು ಪಿಂಕು, ರೆಡ್ ಇಲ್ಲದಪ್ಪ, ರೆಡ್ ಓಪನ್ ಮಾಡು ನೋಡಿ. ಇದು ರೆಡ್, ಇದು ಮತ್ತೆ ಇನ್ನೊಂದು ಕಲರ್ ಆಗಪ್ಪ, ವೈಟ್ ಇದೆ ಇದರಲ್ಲಿ. ತೋರ್ಸಪ್ಪ ಇದು. ಓಕೆ, ತೋರಿಸಿದ್ದು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ. ಫಾರ್ಮಸಿ ನೋಡಿ, ಪ್ರತಿಯೊಬ್ಬರು ರೈತರು ಇದು ಮಾಡಿ ನೋಡಿ. ಎಲ್ಲೋ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೋ ಹೂವು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ತಗೋಬೋದು ಮುಂದೆ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ನೋಡಿ ಹೂವು ಇದು. ಬಟ್ ನಮ್ಮ ಕೋಲಾರ ಭಾಗದಲ್ಲಿ ಈ ಕಡೆ ಯಾರು ಅದು ತುಂಬಾ ಜನ ಬೆಳೆದಿಲ್ಲ, ನನ್ಗೆ ನೋಡಿಲ್ಲ. ಬಟ್ ಈ ಆನೇಕಲ್ಲು, ಜಿಗಣಿ ಇಂಥ ಭಾಗದಲ್ಲಿ ತುಂಬಾ ಹೂವು ಬೆಳೆದು ತುಂಬಾ ಚೆನ್ನಾಗಿ ಕೃಷಿ ಮಾಡಿದ್ದಾರೆ. ರೈತರಿಗೆ ಇಂಥವೆಲ್ಲ ಮಾಡಿದ್ರೆ ತುಂಬಾ ಬೆನಿಫಿಟ್ ಇರುತ್ತೆ. ನಮ್ಮ ಕಡೆನೂ ಮಾಡಿ ಚೆನ್ನಾಗಿದೆ, ಟ್ರೈ ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೋಡಿ. ಕೆಲವೊಂದು ನಾವು ವಿಷಯ ತೋರಿಸ್ಬೇಕಂದ್ರೆ ಕೆಲವೊಂದು ನೋಡಿ, ಇದು ನೋಡಿ ಎಲ್ಲ ವೈಟ್ ಇದೆ ನೋಡಿ. ತೋರ್ಸಪ್ಪದು ನೋಡಿ ವೈಟ್ ನೋಡಿ. ಇದೆಲ್ಲ ವೈಟ್, ಇದು ಈ ಸಾಲೆಲ್ಲ ವೈಟಾ ನೋಡಿ ವೀಕ್ಷಕರೇ. ಇದೆಲ್ಲ ವೈಟ್, ಇದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ವೀಕ್ಷಕರೇ. ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಚೆನ್ನಾಗಿದೆ ನೋಡಿ. ಮಾಡಕ್ಕೆ ಯಾರನ್ನ ಆಸಕ್ತಿ ಇದ್ರೆ ಮಾಡಿ, ಚೆನ್ನಾಗಿದೆ, ಒಳ್ಳೆ ಬೆನಿಫಿಟ್ ಇದೆ, ಮಾಡ್ಬೋದು. ಓಕೆ, ಬಾಯ್. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ತುಂಬಾ ಥ್ಯಾಂಕ್ ಯು. ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ಸಿ ಯು, ಬಾಯ್. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವರು ಯುವ ತೋಟದ ಮಾಲೀಕರು. ಇವರು ಅಣ್ಣ ಎಲ್ಲ ಹೋಗಿದ್ರು, ಎಷ್ಟು ಬಂದ್ರು ನೋಡಿ. ಯುವ ಬಗ್ಗೆ ತಿಳಿಸ್ತಾರೆ. ಅಣ್ಣ ನೀವ್ ಹೇಳ್ತಾರೆ. ಇದು ಡಚ್ ರೋಸ್ ಅಂತ. ಓಕೆ, 1 ಎಕರೆ ಹಾಕಿದೀವಿ ನಾವು. 1.5 ಎಕರೆ ಇದೆ ಈಗ. ಒಂದೂವರೆ ಎಕರೆಯಲ್ಲಿ ನಮ್ಗೆ ಒಂದು ವಾರಕ್ಕೆ ಇಲ್ಲಂದ್ರೆ ಒಂದು 600 ಬಂಚ್ ಬರುತ್ತೆ. ಓಕೆ, 600 ಬಂಚ್ ಬರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾವು ಇದು
ಮಾರ್ಕೆಟ್ ಹೆಬ್ಬಳಕ್ ಹಾಕ್ತಾ ಇದೀವಿ. ಹೆಬ್ಬಾಳ ಮಾರ್ಕೆಟ್ ಹೆಬ್ಬಳ ಮಾರ್ಕೆಟ್ ಆಕ್ಷನ್ ಗೆ ಹಾಕ್ತಾ ಇದೀವಿ. ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪರ್ಚೇಸ್ ಮಾಡುವಂತ ಒಂದು ಪ್ರೊಡಕ್ಷನ್ ಮಾಡಬಹುದು, ಇನ್ನೋವರ್ ಮಾಡಬಹುದು, ಮಾರ್ಕೆಟ್ ಇಂದ ಯಾರನ್ನಾಗ್ಲಿ ಮಾಡೋರು ಇದ್ರೆ ಬಂದು ಇಲ್ಲಿ ಮಾಡಿ. ಬಟ್ ಎಣ್ಣ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಬಟ್ ಅದು ಯಾವ ಟೈಮ್ಗೆ ಅದು ಟೈಮ್ ಅವ್ರು ನಮ್ಗೆ ಇಂಥ ಟೈಮ್ ಹೋಗ್ಬೇಕಂದ್ರೆ ಅಂತ ಟೈಮ್ ನಾವು ಕಟ್ ಮಾಡಿ ಅದ ಹಂಗೆ ಫ್ರೆಶ್ ಆಗಿ ಹಂಗೆ ಕೊಡ್ತೀವಿ. ನಿಮ್ಗೆ ಯಾವ ಟೈಮ್ ಹೋಗ್ಬೇಕು ನೋಡಿ, ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲ ಇದೆ. ನೋಡಿ. ಯಾಕಂದ್ರೆ ಇಲ್ಲಿ ಆನೇಕಲ್ ವಿಭಾಗದಲ್ಲಿ ಯಾವ ಇದು ತಿಮ್ಸಂದ್ರ ಅಂತ ಒಂದು ಊರಿದು. ಇಲ್ಲಿ ಏನಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಹತ್ರ ಬರುತ್ತಿದ್ದು. ಪ್ರತಿಯೊಂದು ಮಾರ್ಕೆಟ್ ಮಾಡೋರಿಗೆ ಪ್ರತಿಯೊಂದು ಇದು ಒಳ್ಳೆ ವಿಷಯ ಇದು ತಿಳ್ಕೊಳ್ಳಿ. ಮಾರ್ಕೆಟ್ ಮಾಡೋರಿಗೆ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ತಿಳಿಸ್ತಾರೆ. ಏನು ಹೂವ ಇದೆ, ಏನು ಪ್ರತಿಯೊಂದು ಬಟನ್ ರೋದಿಂದ ಇದೆಲ್ಲ ಇದೆ. ನೋಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸಿಗ್ರಣ್ಣ, ನಿಮ್ಮ ಹೆಸರು? ಸಂಪತ್ ಕುಮಾರ್ ಅಂತ. 18 ವರ್ಷ ಆಯ್ತು ನಾವು ಪಾಲಿಶ್ ಮಾಡಿ. 18 ವರ್ಷದಿಂದ ಇದು ನಡೆಸ್ತಾ ಇದಾರೆ. ದಯವಿಟ್ಟು ಎಲ್ಲ ಬಂದು ಒಂದು ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಬಂದು ನೀವು ವಿಸಿಟ್ ಮಾಡ್ಬೋದು. ಓಕೆನಾ? ಸಿ ಯು, ಬೈ ಬೈ. ನೆಕ್ಸ್ಟ್ ಸಿಗೋಣ. ಓಕೆ, ಬೈ.